ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಹಾಗೂ ಸೆಕೆಂಡ್ PU ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದರೆ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ಸೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತಿನ ಟಾಪಿಕ್ಕು ಪ್ರಿಪ್ರೇಷನ್ ಆಫ್ ಬೆನ್ಸಿನ್. ಪ್ರಿಪ್ರೇಷನ್ ಆಫ್ ಬೆನ್ಸಿನ್ ತುಂಬ ಒಂದು ಸ್ಮಾಲ್ ಟಾಪಿಕ್. ಇದು ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ಬರುತ್ತೆ. ಈ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬಂದು ಹೈಡ್ರೋಕಾರ್ಬನ್ಸ್ ಯೂನಿಟಲ್ಲಿ ಇರುತ್ತೆ. ಇದು ಹಾಗಾದರೆ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದರೆ ಏನು, ಫಸ್ಟ್ ಅದನ್ನು ತಿಳ್ಕೊಳ್ಳೋಣ ನಾವು. ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಆರ್ ದ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. ಇಲ್ಲಿ ನೋಡಿ ನೇಮಲ್ಲ ಇದೆ ಹೈಡ್ರೋಕಾರ್ಬನ್ಸ್ ಅಂದರೆ. ಸೊ ಹೈಡ್ರೋಕಾರ್ಬನ್ಸ್ ಅಂತಂದರೆ ದ ಕಾಂಪೌಂಡ್ಸ್ ವಿಚ್ ಕಂಟೈನ್ಸ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ಯಾವ ಕಾಂಪೌಂಡು ಹೈಡ್ರೋಜನು ಮತ್ತು ಕಾರ್ಬನ್ಸ್ ಇರುತ್ತೆ ಅದಕ್ಕೆ ನಾವೇನಂತೀವಿ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ದೇ ಆರ್ ದ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಇದರಲ್ಲಿ ಕಾರ್ಬನ್ ಹೈಡ್ರೋಜನ್ ಇರುತ್ತೆ ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. ಅದ್ರ ಜೊತೆಗೆ ಒಂದು ಬೆನ್ಸಿನ್ ರಿಂಗ್ ಇರಬೇಕು. ಓಕೆ, ಅದನ್ನು ನಾವೇನಂತ ಕರಿತೀವಿ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಹೈಡ್ರೋಜನ್ ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ ಒನ್ ಬೆನ್ಸಿನ್ ರಿಂಗ್. ನೆಕ್ಸ್ಟ್ ದಿಸ್ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಸೋ ನೌನ್ ಆ್ಯಸ್ ಅರಿನ್ಸ್. ಇದನ್ನು ಇನ್ನೂ ಒಂದು ಹೆಸರಲ್ಲಿ ಕರಿತೀವಿ, ಅರಿನ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಸಿನ್ಸ್ ಮೋಸ್ಟ್ ಆಫ್ ದೆಮ್ ಪೊಸೆಸ್ ಅ ಪ್ಲೆಸೆಂಟ್ ಸ್ಮೆಲ್ಲಿಂಗ್. ಸೊ ತುಂಬ ಅಂದರೆ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಮೋಸ್ಟ್ ಆಫ್ ದ ಹ್ಯಾರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅದು ಸ್ಮೆಲ್ ಯಾವ ಥರ ಇರುತ್ತೆ ಅಂದರೆ ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಅದರಿಂದ ಅದನ್ನು ನಾವು ಅರಿನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಬೆನ್ಸಿನ್ ರಿಂಗ್, ಓಕೆ, ಆರ್ ನೌನ್ ಹ್ಯಾಸ್ ಬೆನ್ಸಿನೈಡ್ಸ್. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಬೆನ್ಸಿನ್ ರಿಂಗ್ ಪ್ರೆಸೆಂಟ್ ಇದ್ದರೆ ಅಂಥ ಕಾಂಪೌಂಡ್ಸ್ಗೆ ಏನಂತ ಕರಿತೀವಿ ಅಂದರೆ ನಾವು ಬೆನ್ಸಿನಾಯ್ಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೋಸ್ ನಾಟ್ ಕಂಟೈನಿಂಗ್ ಅ ಬೆನ್ಸಿನ್ ರಿಂಗ್ ಆರ್ ನೌನ್ ಆ್ಯಸ್ ನಾನ್ ಬೆನ್ಸಿನೈಡ್. ಸೊ ಯಾವುದರಲ್ಲಿ ಯಾವ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಬೆನ್ಸಿನ್ ರಿಂಗ್ ಇರೋಲ್ವೋ ಅದನ್ನು ನಾವೇನಂತ ಕರಿತೀವಿ ನಾನ್ ಬೆನ್ಸಿನೈಡ್ಸ್ ಅಂತ ಕರಿತೀವಿ ನಾವು. ದ ಜನರಲ್ ಫಾರ್ಮುಲಾ ಇಸ್, ಇದ್ರದ್ದು ಜನರಲ್ ಫಾರ್ಮುಲಾ ಏನು ಅಂತಂದರೆ CnH2n -6,5 ವೇರ್ Y ಇಸ್ ದ ನಂಬರ್ ಆಫ್ ರಿಂಗ್ಸ್ ಇನ್ ದ ಮಾಲಿಕ್ಯೂಲ್. Y ಅಂತ ಅಂದರೆ ಏನು, N ಅಂದರೆ ನಿಮ್ಗೆ ಗೊತ್ತಿದೆ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟಿರುತ್ತೆ ಅದಕ್ಕೆ ನಾವು N ಅಂತ ಕರಿತೀವಿ. ಹಾಗಾದರೆ ಈ Y ಅಂತಂದರೆ ಏನು ಅಂತಂದರೆ ರಿಂಗ್ಸ್, ಎಷ್ಟು ರಿಂಗ್ಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆನ್ಸಿನ್ ತೊಗೊತೀನಿ ನಾನು. ಓಕೆ, ಬೆನ್ಸಿನಲ್ಲಿ ನೋಡಿ 6 ಕಾರ್ಬನ್ ಇರುತ್ತೆ. ನಾನು ಫಸ್ಟ್ ಹೇಳ್ತೆ 6 ಕಾರ್ಬನ್ ಇರುತ್ತೆ, ಒಂದು ರಿಂಗ್ ಇರುತ್ತೆ. ಅವಾಗ ಏನಾಗುತ್ತೆ ಫಾರ್ಮುಲಾ ನೋಡಿ C6, ಓಕೆ, H2 × 6 -6 × 1 ಯಾಕೆ ಅಂತಂದರೆ ಒಂದು ರಿಂಗ್ ಇರುತ್ತೆ ಅದರಲ್ಲಿ ಅದಕ್ಕೆ. ಓಕೆ, ಸೊ ಏನಾಗುತ್ತೆ ಅಲ್ಲಿ C6 H12 -6 ಇಟ್ ಈಸ್ ಈಕ್ವಲ್ ಟು C6 H6. ಓಕೆ, ದಿಸ್ ಇಸ್ ದ ಬೆನ್ಸಿನ್ ಫಾರ್ಮುಲಾ. ಈ ಫಾರ್ಮುಲಾ ದಿಸ್ ಇಸ್ ಜನರಲ್ ಫಾರ್ಮುಲಾ. ಎಷ್ಟು ರಿಂಗ್ ಇರುತ್ತೆ ಆ ಥರ ಏನಾಗುತ್ತೆ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಬರೀತೀವಿ ಬೆನ್ಸಿನ್ ರಿಂಗ್. ಇವಾಗಲೇ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಾಯ್ತು. ಏನು ಮಾಲಿಕ್ಯುಲರ್ ಫಾರ್ಮುಲಾ ಏನು ಬೆನ್ಸಿನ್ದು C6H6. ನೋಡಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಕಾಮನಾಗಿ ತೊಗೊಳ್ಳೋದು ನಾವು ಬೆನ್ಸಿನ್. ನಾವು ಸ್ಟಡಿ ಮಾಡೋದು ಎಲ್ಲ ಅಂದರೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ನಾವು ಸ್ಟಡಿ ಮಾಡ್ತಾ ಇರೋದು ಬೆನ್ಸಿನ್ ರಿಂಗ್ನ ನಾವು ಸ್ಟಡಿ ಮಾಡೋದು ಇಲ್ಲಿ. ಸೊ ಬೆನ್ಸಿನ್ದು ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತಂದರೆ C6H6. ನೆಕ್ಸ್ಟ್ ಹೇಗೆ ಬರೆಯೋದು, C6 ಅಂತಂದರೆ ಏನು, ಎಷ್ಟು ಕಾರ್ಬನ್ ಇರುತ್ತೆ ಇಲ್ಲಿ 6 ಕಾರ್ಬನ್ ಇರುತ್ತೆ. ನೋಡಿ 6 ಕಾರ್ಬನ್ ಯಾವ ಥರ ಬರೀಬೇಕು ಅಂತ ನೋಡಿ. ಓಕೆ, 6 ಕಾರ್ಬನ್ ಈ ಥರ ಅರೇಂಜ್ಮೆಂಟ್ ಆಗಿರುತ್ತೆ. ಓಕೆ, ಈ ಬೆನ್ಸಿನ್ ರಿಂಗ್ ಒಳಗಡೆ ಏನಿರುತ್ತೆ ಅಂತಂದರೆ 3 ಡಬಲ್ ಬಾಂಡ್ ಇರುತ್ತೆ. ಓಕೆ, 3 ಡಬಲ್ ಬಾಂಡ್ ಇರುತ್ತೆ. ಹಾಗೆಯೇ 3 ಏನಾಗಿರುತ್ತೆ ಸಿಂಗಲ್ ಬಾಂಡ್ ಇರುತ್ತೆ. ಓಕೆನಾ, 3 ಡಬಲ್ ಬಾಂಡ್ ಇರುತ್ತೆ ಆ್ಯಂಡ್ 3 ಸಿಂಗಲ್ ಬಾಂಡ್ ಇರುತ್ತೆ. ಸೊ ಫಸ್ಟ್ ಎಲ್ಲ ಕಡೆ ಸಿಂಗಲ್ ಬಾಂಡ್ ಬರೆದ್ಬಿಡೋಣ ನಾವು. ಓಕೆ, ಡಬಲ್ ಬಾಂಡ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಅದರಲ್ಲಿ ಸಿಗ್ಮಾ ಬಾಂಡ್ ಇರುತ್ತೆ ಮತ್ತು ಪೈ ಬಾಂಡ್. ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಸಿಂಗಲ್ ಬಾಂಡ್ ಅಂತಂದರೆ ಏನು, ಎಲ್ಲ ಏನಾಗಿರುತ್ತೆ ಸಿಗ್ಮಾ ಬಾಂಡ್ ಆಗಿರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಆಲ್ಟರ್ನೇಟ್. ಓಕೆ, ಒಂದು ನೋಡಿ ಇಲ್ಲಿ ಡಬಲ್ ಬಾಂಡ್ ಇದ್ದರೆ ನೆಕ್ಸ್ಟ್ ಸಿಂಗಲ್ ಬಾಂಡ್ ಇರಬೇಕು, ಆಮೇಲೆ ಡಬಲ್ ಬಾಂಡ್ ಇರಬೇಕು, ಮತ್ತು ಸಿಂಗಲ್ ಬಾಂಡು, ಆಮೇಲೆ ಮತ್ತೆ ಡಬಲ್ ಬಾಂಡ್, ಈ ಥರ ಬರೀತೀವಿ ನಾವು. ಓಕೆ, ನೆಕ್ಸ್ಟು ಕಾರ್ಬನ್ ವೇಲೆನ್ಸಿ ಎಷ್ಟು, 4 ಇರುತ್ತೆ. ಸೊ ಇಲ್ಲಿ ನೋಡಿ 1 2 3 ಇದೆ, ಎಲ್ಲ ಕಾರ್ಬನಲ್ಲೂ ಸಹ 3 ಇದೆ. ಸೊ ಒಂದು ಏನಿದೆ ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸನ್ನು ಈ ಥರ ಬಾಂಡ್ ಬರ್ಕೊಳ್ಳೋಣ ನಾವು. ಓಕೆ, ಈ ಬಾಂಡ್ಗೆ ಏನು ಅಟ್ಯಾಚ್ ಆಗಿರುತ್ತೆ ಇವಾಗ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಎಷ್ಟು ಕಾರ್ಬನ್ ಇದೆ ನೋಡಿ, 1 2 3 4 5 6 ಕಾರ್ಬನ್ ಇದೆ. ಎಷ್ಟು ಹೈಡ್ರೋಜನ್ ಇದೆ 1 2 3 ಓಕೆ 4 5 6 ಹೈಡ್ರೋಜನ್ ಇದೆ. ಓಕೆನಾ, ಸೊ ಅದಕ್ಕೆ ಇದನ್ನು ಏನಂತೀವಿ C6H6 ಅಂತ ಕರಿತೀವಿ ನಾವು. ಓಕೆ, ಸೊ ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ C6H6. ಎಷ್ಟು ಡಬಲ್ ಬಾಂಡ್ ಇರುತ್ತೆ ವಿತಿನ್ ದ
ರಿಂಗ್ ಒಳಗಡೆ ಎಷ್ಟು ಡಬಲ್ ಬಾಂಡ್ ಇರುತ್ತೆ ನೋಡಿ, 3 ಡಬಲ್ ಬಾಂಡ್ ಇರುತ್ತೆ. ಸಿಂಗಲ್ ಬಾಂಡ್ ಎಷ್ಟಿರುತ್ತೆ ರಿಂಗ್ ಒಳಗಡೆ, 3 ಸಿಂಗಲ್ ಬಾಂಡ್ ಇರುತ್ತೆ. ಯಾವ ಥರ ಅರೇಂಜ್ಮೆಂಟ್ ಆಗಿರುತ್ತೆ, ಆಲ್ಟರ್ನೇಟ್, ಒಂದು ಸಿಂಗಲ್ ಇರುತ್ತೆ, ಒಂದು ಡಬಲ್ ಇರುತ್ತೆ. ಓಕೆ, ಸೊ ಇದನ್ನು ನಾವು ಇನ್ನೂ ಒಂಥರ ಬರಿಬೋದು. ಹೇಗೆ ಅಂತಂದರೆ ನೋಡಿ, ಪ್ರತಿ ಸಾರಿನೂ ನಾವು ರಿಂಗನ್ನು ಈ ಥರ ಬರೆಯೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಬೆನ್ಸಿನ್ ರಿಂಗನ್ನು ಈ ಥರ ಬರಿತೀವಿ. ಓಕೆ, ಎಕ್ಸಾಗೋನಲ್ ಥರ ಬರೀತೀವಿ. ಸೊ ಎಕ್ಸಾಗೋನಲ್ಲಿ ಒಂದೊಂದು ಕಾರ್ನರ್ ಇರುತ್ತಲ್ಲ ನೋಡಿ, ಈ ಒಂದೊಂದು ಕಾರ್ನರಲ್ಲೂ ಸಹ ಏನೇನಿದೆ ಅಂತಂದರೆ ಒಂದೊಂದು ಕಾರ್ಬನ್ ಇದೆ ಅಂತ ಮೀನಿಂಗ್. ಸೊ ಅದ್ರ ಜೊತೆಗೆ ಏನು ಅಂತಂದರೆ ಒಂದೊಂದು ಹೈಡ್ರೋಜನ್ ಇದೆ ಅಂತ. ಇನ್ನು ಡಬಲ್ ಬಾಂಡ್ ಹೇಗೆ ಬರೀಬೇಕು ಅಂತಂದರೆ ನೋಡಿ, ಇಲ್ಲೊಂದು ಡಬಲ್ ಬಾಂಡ್ ಬರೆದ್ರೆ, ಸೊ ನೆಕ್ಸ್ಟ್ ಏನಿರುತ್ತೆ ಸಿಂಗಲ್ ಬಾಂಡ್ ಇರುತ್ತೆ, ಆಲ್ಟರ್ನೇಟ್ ಅಲ್ವಾ. ನೆಕ್ಸ್ಟ್ ಏನಿರುತ್ತೆ ಡಬಲ್ ಬಾಂಡ್ ಇರುತ್ತೆ, ಮತ್ತೆ ಸಿಂಗಲ್ ಇರುತ್ತೆ, ಆಮೇಲೆ ಡಬಲ್ ಬಾಂಡ್ ಇರುತ್ತೆ. ಓಕೆ, ಆಲ್ಟರ್ನೇಟ್ ಆಗಿ ಸಿಂಗಲ್ಲು ಡಬಲ್ ಬಾಂಡ್ ಇರುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಇದನ್ನು ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ತೀವಿ. ಜನರಲಾಗಿ ಈ ಥರ ಬರಿತೀವಿ ನಾವು. ಸೊ ನೆಕ್ಸ್ಟ್ ಏನು ಅಂತಂದರೆ ಈ ಡಬಲ್ ಬಾಂಡ್ ಇದೆ ನೋಡಿ. ಡಬಲ್ ಬಾಂಡ್ ಅಂತಂದರೆ ಏನಿರುತ್ತೆ, ಪೈ ಬಾಂಡ್ ಇರುತ್ತಲ್ಲ, ಈ ಪೈ ಬಾಂಡ್ ಅಥವಾ ಪೈ ಎಲೆಕ್ಟ್ರಾನ್, ಈ ಪೈ ಬಾಂಡ್ ಏನು ಅಂತಂದರೆ ಡಿಲೋಕಲೈಸ್ಡ್, ಅಂದರೆ ಒಂದು ಕಡೆ ಸ್ಟೇಬಲ್ ಆಗಿರಲ್ಲ ಅದು. ಲೋಕಲೈಸ್ಡ್ ಅಂತಂದರೆ ಒಂದೇ ಕಡೆ ಇರೋದು, ಒಂದು ಪ್ಲೇಸಲ್ಲಿ ಏನಾಗುತ್ತೆ ಅಂತಂದರೆ ಅದು ಸ್ಟೇಬಲಾಗಿ ನಿಂತ್ಕೊಂಡು. ಬಟ್ ಡಿಲೋಕಲೈಸ್ಡ್ ಅಂತಂದರೆ ಏನು ಅಂತಂದರೆ ಈ ಡಬಲ್ ಬಾಂಡ್ ಮೂವ್ ಆಗ್ತಾ ಇರುತ್ತೆ ಅಂತ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಡಬಲ್ ಬಾಂಡು ಯಾವ ಥರ ಮೂವ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗ್ಬೋದು, ಎಲ್ಲಿಗೆ ಯಾವಾಗ ಈ ಡಬಲ್ ಬಾಂಡು ನೆಕ್ಸ್ಟಿಗೆ ಶಿಫ್ಟ್ ಆಗುತ್ತೆ. ಸೊ ಏನಾಗುತ್ತೆ ನೋಡಿ, ಎಲ್ಲ ಡಬಲ್ ಬಾಂಡು ಸಹ ಶಿಫ್ಟ್ ಆಗುತ್ತೆ. ಡಬಲ್ ಬಾಂಡ್ ಈ ಥರ ಮೂವ್ ಆದಾಗ ಏನಾಗುತ್ತೆ ಅಂತಂದರೆ ನೋಡಿ, ಸ್ಟ್ರಕ್ಚರ್ಸ್ ಯಾವ ಥರ ಬರುತ್ತೆ ಅಂತಂದರೆ ಸೇಮ್. ಓಕೆ, ಸೊ ರಿಂಗ್ ಸೇಮ್ ಇರುತ್ತೆ, ಎಕ್ಸಾಗೋನಲ್ ರಿಂಗ್ ಬರಿತೀವಿ ನಾವು. ಬಟ್ ಡಬಲ್ ಬಾಂಡ್ ಏನಾಗುತ್ತೆ ನೋಡಿ, ಈ ಕಡೆ ಏನಾಗಿತ್ತು ಅಂತಂದರೆ 2 ಡಬಲ್ ಬಾಂಡು ಲೆಫ್ಟ್ ಸೈಡಲ್ಲಿ ಬಂದಿತ್ತು, 1 ಡಬಲ್ ಬಾಂಡು ರೈಟ್ ಸೈಡಲ್ಲಿ ಬಂದಿತ್ತು. ಇವಾಗ ಏನಾಗ್ತಾ ಇದೆ ನೋಡಿ, 2 ಡಬಲ್ ಬಾಂಡು ರೈಟ್ ಸೈಡಲ್ಲಿ ಬರ್ತಾ ಇದೆ, 1 ಡಬಲ್ ಬಾಂಡು ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಬಾಂಡ್ ಏನಾಗ್ತಾ ಇದೆ ಅಂತಂದರೆ ಡಬಲ್ ಬಾಂಡು ಡಿಲೋಕಲೈಸ್ಡ್ ಆಗ್ತಾ ಇದೆ. ಸೊ ಇದನ್ನು ನಾವೇನಂತ ಕ್ಯಾನೋನಿಕಲ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಅಥವಾ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇನ್ನೂ ಒಂದೇನು ಅಂತಂದರೆ ಹೈಬ್ರಿಡ್, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ ನಾವು. ಇದನ್ನು ಯಾವ ಥರ ರೆಪ್ರೆಸೆಂಟೇಷನ್ ಮಾಡೋದು ಅಂತಂದರೆ, ಇದನ್ನು ಜನರಲಾಗಿ ಯೂಸ್ ಮಾಡ್ತೀವಿ ನಾವು ಯಾವಾಗಲೂ. ಯಾವಾಗ ನಾವು ಪರ್ಟಿಕ್ಯುಲರಾಗಿ ಡಬಲ್ ಬಾಂಡನ್ನು ತೋರಿಸಲ್ವೋ ನಾವು, ಆವಾಗ ನಾವೇನು ಮಾಡ್ತೀವಿ, ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಎಕ್ಸಾಗೋನಲ್ ಅದೇ ಥರ ಬರ್ಕೊತೀರಾ ನೀವು. ಬರ್ಕೊಂಡು ಏನು ಮಾಡಬೇಕು ಅಂತಂದರೆ ಮಧ್ಯೆ ಒಂದು ರಿಂಗ್ ಬರಿಬೇಕು. ಈ ರಿಂಗ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಡಬಲ್ ಬಾಂಡು ಏನಾಗ್ತಾ ಇದೆ ಇಲ್ಲಿ ಡಿಲೋಕಲೈಸ್ಡ್ ಆಗ್ತಾ ಇದೆ ಅಂತ ಇಂಡಿಕೇಟ್. ಇದನ್ನು ಏನಂತ ಕರಿತೀವಿ ಅಂತಂದರೆ ನಾವು, ಓಕೆ, ಸೊ ಇದನ್ನು ಏನಂತ ಕರಿತೀವಿ ನಾವು, ಹೈಬ್ರಿಡ್, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಇದನ್ನು, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಓಕೆ, ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಸೊ ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ, C6H6 ಇರುತ್ತೆ. ಮತ್ತು ಬೆನ್ಸಿನ್ ರಿಂಗನ್ನು ಯಾವ ಥರ ಬರಿತೀವಿ ನಾವು ಅಂತ. ನೆಕ್ಸ್ಟ್ ಇವಾಗ ಇಂಪಾರ್ಟೆಂಟಾಗಿ ಪ್ರಿಪ್ರೇಷನ್ ಆಫ್ ಬೆನ್ಸಿನ್. ಸೊ ಬೆನ್ಸಿನ್ನ ಯಾವ ಥರ ಪ್ರಿಪೇರ್ ಮಾಡೋದು, ಇವಾಗಲೇ ಗೊತ್ತಿದೆ ನಮಗೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಗೊತ್ತಿದೆ, C6H6 ಅಂತ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆ. ಬಟ್ ಬೆನ್ಸಿನ್ ರಿಂಗನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅಂತಂದರೆ ನೋಡಿ, ಇಲ್ಲಿ 3 ಮೆಥಡ್ಸನ್ನು ಫಾಲೋ ಮಾಡ್ತೀವಿ ನಾವು. ಬೆನ್ಸಿನ್ ರಿಂಗನ್ನು ಪ್ರಿಪೇರ್ ಮಾಡೋಕ್ಕೆ 3 ಮೆಥಡ್ಸ್ ಫಾಲೋ ಮಾಡ್ತೀವಿ. ಫಸ್ಟ್ ಒನ್ ಅಂತಂದರೆ ಫ್ರಮ್ ಈಥೈನ್. ಓಕೆ, ಈಥೈನಿಂದ ಪ್ರಿಪ್ರೇಷನ್ ಮಾಡ್ತೀವಿ. ನೆಕ್ಸ್ಟ್ ಫ್ರಮ್ ಸೋಡಿಯಂ ಬೆನ್ಸೋಯೇಟ್, ನೆಕ್ಸ್ಟು ಸೋಡಿಯಂ ಬೆನ್ಸೋಯೇಟ್ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫ್ರಮ್ ಫಿನಾಲ್. ಓಕೆ, ಸೊ 3 ಮೆಥಡ್ ಯೂಸ್ ಮಾಡ್ತೀವಿ. ಫ್ರಮ್ ಈಥೈನಿಂದ ನೆಕ್ಸ್ಟ್ ಸೋಡಿಯಂ ಬೆನ್ಸೋಯೇಟು, ನೆಕ್ಸ್ಟು ಫಿನಾಲು. ಓಕೆ, ಸೊ 3 ಮೆಥಡ್ನ ಯೂಸ್ ಮಾಡ್ತೀವಿ. ಫಸ್ಟ್ ಮೆಥಡ್ ಏನು ಅಂತಂದರೆ ಈಥೈನ್. ಓಕೆ, ಸೊ ಈಥೈನ್, ವೆನ್ ಈಥೈನ್ ಪಾಸ್ಡ್ ಓವರ್ ರೆಡ್ ಹಾಟ್ ಐರನ್ ಟ್ಯೂಬ್ ಪಾಲಿಮರೈಸ್ ಟು ಗಿವ್ ಬೆನ್ಸಿನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈಥೈನ ನಾನು ಒಂದು ರೆಡ್ ಹಾಟ್ ಅಂದರೆ ಐರನ್ ಟ್ಯೂಬ್ ತೊಗೊಳ್ಳೋಣ. ಐರನ್ ಟ್ಯೂಬನ್ನು ಹೀಟ್ ಮಾಡಿದಾಗ ಅದು ರೆಡ್ ಕಲರ್ ಅದನ್ನು ರೆಡ್ ಹಾಟ್ ಐರನ್ ಟ್ಯೂಬ್ ಅಂತ ಕರಿತೀವಿ. ಸೊ ಈಥೈನ ಪಾಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಏನೋ ಕನ್ವರ್ಷನ್ ಆಗುತ್ತೆ, ಅದು ಬೆನ್ಸಿನ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಈ ಥರ ಬೆನ್ಸಿನ್ ಫಾರ್ಮೇಷನ್ ಆಗಬೇಕಾದ್ರೆ ಅಲ್ಲಿ ಯಾವ ಪ್ರೋಸೆಸ್ ಆಗುತ್ತೆ ಅಂತಂದರೆ ಪಾಲಿಮರೈಸ್ ಆಗುತ್ತೆ ಅಂತ. ಪಾಲಿಮರೈಸೇಷನ್ ಪ್ರೋಸೆಸ್ ಅಂತಂದರೆ ಏನು ಅಂತಂದರೆ ಮಾನೋಮರ್ಸ್ ಏನೋ ಕನ್ವರ್ಟ್ ಆಗುತ್ತೆ ಅಂತಂದರೆ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಅಂದರೆ ಮೋರ್ ದೆನ್ 2 ಮಾಲಿಕ್ಯೂಲ್ಸ್ ಇರುತ್ತಲ್ಲ ನೋಡಿ, ಅದನ್ನು ಮಾನೋಮರ್ಸ್, ಸಿಂಪಲ್ ಮಾಲಿಕ್ಯೂಲ್ಸನ್ನು ಇವಾಗ ಈಥೈನ ಮಾನೋಮರ್ಸ್ ಅಂತ ಕರಿತೀವಿ. ಸೊ 3 ಈಥೈನು ಸೇರಿ ಏನಾಗುತ್ತೆ, ಒಂದು ಬೆನ್ಸಿನ್ ರಿಂಗ್ ಆಗುತ್ತೆ ಅಲ್ವಾ. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಪಾಲಿಮರೈಸೇಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಗೆ ಇಷ್ಟೇ ಗೊತ್ತಿರಬೇಕು, ವೆನ್ ಈಥೈನ್ ಪಾಸ್ಡ್ ಓವರ್ ರೆಡ್ ಹಾಟ್ ಐರನ್ ಟ್ಯೂಬ್ ಪಾಲಿಮರೈಸ್ ಟು ಗಿವ್ ಬೆನ್ಸಿನ್. ಸೊ ಹೇಗೆ ಬರೀತೀರಾ, ರಿಯಾಕ್ಷನ್ಸ್ ಯಾವ ಥರ ಬರೀತು, ಈಥೈನ್ ಅಂತ ಇದೆ ಅಲ್ವಾ. ಸೊ YNE ಬಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಬಾಂಡ್ ಇರುತ್ತೆ, ಇಲ್ಲಿ ಟ್ರಿಬಲ್ ಬಾಂಡ್ ಇರುತ್ತೆ. ಓಕೆ, ಯಾವ ಬಾಂಡ್ ಇರುತ್ತೆ, ಇಲ್ಲಿ ಟ್ರಿಬಲ್ ಬಾಂಡ್ ಇರುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ ನೋಡಿ, ಟ್ರಿಬಲ್ ಬಾಂಡ್ ಬರೀತೀನಿ. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋಂಗೆ ಅಂತಂದರೆ ಈಥೈನ್ ಅಂತಂದ್ರೆ ಏನು, 2 ಕಾರ್ಬನ್ಸ್ ಇರುತ್ತೆ ಅಂತ ಅರ್ಥ. ಸೊ ಇಲ್ಲೇನು ಮಾಡ್ತೀವಿ ನಾವು ನೋಡಿ, 2 ಕಾರ್ಬನ್ಸ್ ಬರೀತೀನಿ ನಾನು. ಓಕೆ, 2 ಕಾರ್ಬನ್ಸ್ ಬಂದಮೇಲೆ ವೇಲೆನ್ಸಿ ಗೊತ್ತಿದೆ ನಿಮಗೆ, ಕಾರ್ಬನ್ ವೇಲೆನ್ಸಿ ಎಷ್ಟು 4. ಸೊ ಎಷ್ಟು 3 ಆಲ್ರೆಡಿ ಇದೆ, 1 ಉಳ್ಕೊಂತು. ಆ 1 ಯಾವುದ್ರ ಜೊತೆಗೆ ಅಟ್ಯಾಚ್ ಆಗಿರುತ್ತೆ, ಹೈಡ್ರೋಜನ್ ಜೊತೆಗೆ ಅಟ್ಯಾಚ್ ಆಗಿ. ಇದನ್ನು ಏನಂತ ಕರಿತೀವಿ ನಾವು, ಈಥೈನ್ ಅಂತ ಕರಿತೀವಿ ನಾವು.
ಓಕೆ. ಸೊ ದಿಸ್ ಈಸ್ ದ ಈಥೇನ್. ಈಥೇನ್ ಅಂತಂದರೆ ಏನು, 2 ಕಾರ್ಬನ್ಸ್ ಇರುತ್ತೆ. ಓಕೆ. ಆ ಕಾರ್ಬನ್ ಮಧ್ಯೆ ಯಾವ ಬಾಂಡ್ ಇರುತ್ತೆ, ಟ್ರಿಬಲ್ ಬಾಂಡ್ ಇರುತ್ತೆ ಮತ್ತು 2 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟು ಇದ್ರ ಫಾರ್ಮುಲಾ ಇಲ್ಲ ಅಂತಂದರೆ C2 ಮತ್ತು H2 ಅಂತ ಮಾಲಿಕ್ಯುಲರ್ ಫಾರ್ಮುಲಾ ತೊಗೊಂಡ್ರೆ ಇದನ್ನು ಏನು ಮಾಡ್ತೀವಿ ಅಂತಂದರೆ ಒಂದು ಹ್ಯಾರೋ ಮಾರ್ಕ್ ಬರೆಯೋಣ ನಾವು. ಇಲ್ಲಿ ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತಂದರೆ ರೆಡ್ ಹಾಟ್. ಓಕೆ. ಯಾವುದ್ರ ಮೂಲಕ ಪಾಸ್ ಮಾಡ್ತಾ ಇದ್ದೀವಿ, ರೆಡ್ ಹಾಟ್ ಐರನ್ ಟ್ಯೂಬ್. ಓಕೆ. ಇದನ್ನು ಬರ್ಕೊಳ್ಳೋಣ ನಾವು. ಇದಾದಮೇಲೆ ಪ್ರಾಡಕ್ಟ್ ಏನು ಬರುತ್ತೆ, ಸೊ ಇದೇನಿದು ನಮ್ಮ ಟಾಪಿಕ್ ಏನು, ಪ್ರಿಪ್ರೇಷನ್ ಆಫ್ ಬೆನ್ಸಿನ್ ಅಲ್ವಾ. ಸೊ ಏನು ಬರುತ್ತೆ ನಮಗೆ ಪ್ರಾಡಕ್ಟ್, ಏನು ಬರುತ್ತೆ ಇಲ್ಲಿ, ಬೆನ್ಸಿನ್ ಪ್ರಾಡಕ್ಟ್ ಬರುತ್ತೆ. ಓಕೆ. ಬೆನ್ಸಿನ್ ಪ್ರಾಡಕ್ಟ್ ಬರುತ್ತೆ. ಸೊ ಡಬಲ್ ಬಾಂಡು ಲೆಫ್ಟಲ್ಲಿ 2 3 ಟೋಟಲಾಗಿ 3 ಡಬಲ್ ಬಾಂಡ್ ಬರಿಬೇಕು. ಓಕೆ. ಯಾವ ಥರ ಇರಬೇಕು, ಆಲ್ಟರ್ನೇಟ್ ಇರಬೇಕು, ಸಿಂಗಲು ಡಬಲ್ ಬಾಂಡ್. ನೆಕ್ಸ್ಟ್ ನೋಡೋದಾದರೆ ನೋಡಿ ಎಷ್ಟು ಕಾರ್ಬನ್ ಇದೆ ಇಲ್ಲಿ, 2 ಕಾರ್ಬನ್ಸ್ ಇದೆ. ಬಟ್ ಇಲ್ಲಿ ಎಷ್ಟು ಕಾರ್ಬನ್ ಇದೆ ನೋಡಿ, C6H6 ಅಲ್ವಾ. ಸೊ ಎಷ್ಟು ಕಾರ್ಬನ್ ಇದೆ ಇಲ್ಲಿ, 6 ಕಾರ್ಬನ್ ಇದೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನಾವು 3 ಹಾಕೋಬೇಕು, 3 ಈಥೈನ್ ಮಾಡ್ಕೋಬೇಕು. ಓಕೆ. ಸೊ ವೆನ್ ದ ಈಥೈನ್ ಈಸ್ ಪಾಸ್ಡ್ ಓವರ್ ದ ರೆಡ್ ಹಾಟ್ ಐರನ್ ಟ್ಯೂಬ್, ಸೊ ಬೆನ್ಸಿನ್ ಈಸ್ ಫಾರ್ಮ್ಡ್ ಆರ್ ಪಾಲಿಮರೈಸ್ ಟು ಗಿವ್ ದ ಬೆನ್ಸಿನ್. ಯಾವ ಥರ ಆದರೂ ಮಾಡ್ಬೋದು. ಒಂದು ಸರಿ ರಿಯಾಕ್ಷನ್ಸ್ ನೀವು ತಿಳ್ಕೊಬಿಟ್ರೆ ಸೆಂಟೆನ್ಸು ನೀವೇ ಮಾಡ್ಬೋದು. ಫ್ರಮ್ ಈಥೈನ್. ಓಕೆ. ಈಥೈನು ಎಷ್ಟಿರುತ್ತೆ, ಈಥೈನಲ್ಲಿ C2 2 ಕಾರ್ಬನ್ ಇರುತ್ತೆ. ಓಕೆ. ಹೈಡ್ರೋಜನ್ಸ್ 2 ಇರುತ್ತೆ. ನಮಗೆ ಬೆನ್ಸಿನಲ್ಲಿ ಎಷ್ಟಿರುತ್ತೆ, 6 ಕಾರ್ಬನ್ ಇರುತ್ತೆ. ಸೊ ಎಷ್ಟು ಹೈಡ್ರೋಜನ್, 6 ಹೈಡ್ರೋಜನ್ ಇರುತ್ತೆ. ಅದಕ್ಕೆ ನಾವು 3 ಮಾಲಿಕ್ಯೂಲ್ಸ್ ಆಫ್ ಈಥೈನ್ ತೊಗೊತೀವಿ. ಹ್ಯಾರೋ ಮಾರ್ಕ್ ಮೇಲ್ಗಡೆ ಏನು ಬರಿತೀವಿ, ರೆಡ್ ಹಾಟ್ ಐರನ್ ಟ್ಯೂಬ್ ಅಂತ ಬರಿತೀವಿ. ಸೊ ರೈಟ್ ಸೈಡಲ್ಲಿ ಏನು ಬರಿತೀವಿ, ಬೆನ್ಸಿನ್ ರಿಂಗ್ ಬರಿತೀವಿ. ಓಕೆ. ದಿಸ್ ಈಸ್ ದ ಫಸ್ಟ್ ಮೆಥಡ್. ಇನ್ನು ಸೆಕೆಂಡ್ ಮೆಥಡ್ ನೋಡೋಣ, ಫ್ರಮ್ ಸೋಡಿಯಂ ಬೆನ್ಸೋಯೇಟ್. ಸೊ ಸೋಡಿಯಂ ಬೆನ್ಸೋಯೇಟು ಯಾವ ಥರ ಬರೀದು, ಫಸ್ಟ್ ಸ್ಟ್ರಕ್ಚರ್ ಬರ್ಕೊಬಿಡ್ಬೇಕು ನಾವು. ಸೋಡಿಯಂ ಬೆನ್ಸೋಯೇಟ್ ಯಾವ ಥರ ಬರೀದು ನೋಡಿ, ಬೆನ್ಸೋಯೇಟ್ ಅಂತಂದರೆ ಒಂದು ಬೆನ್ಸಿನ್. ಓಕೆ. ಬೆನ್ಸಿನ್, ಈ ಥರ ಬೆನ್ಸಿನ್ ಬರೆಯೋಣ. ಈ ಥರ ಬರೆದು ಏನು ಮಾಡಬೇಕು ಅಂತಂದರೆ COOH ಅಲ್ಲಿ COO ಹಂಗೆ ಬರ್ಕೊಂಡು H ಬದಲಿಗೆ ಏನು ಕೊಡಬೇಕು, ನಾನು ಸೋಡಿಯಂ ಕೊಡಬೇಕು. ಓಕೆ. ಫಸ್ಟು ಬೆನ್ಸಿನ್ ರಿಂಗು, ಬೆನ್ಸಿನ್ ರಿಂಗ್ ಬರೆದೆ. ಇನ್ನೂ ಒಂದು ಇಲ್ಲಿ ಈ ಸೈಡಲ್ಲಿ 2 ಡಬಲ್ ಬಾಂಡ್ ಲೆಫ್ಟಲ್ಲಿದೆ, 1 ಡಬಲ್ ಬಾಂಡ್ ರೈಟಲ್ಲಿದೆ ಅಂತಂದರೆ ಪ್ರಾಡಕ್ಟಲ್ಲೂ ಅದೇ ಥರ ಬರೆದ್ರೆ ಒಳ್ಳೆಯದು. ಓಕೆ. ಇದನ್ನು ಏನಂತ ಕರಿತೀವಿ ನಾವು, ಸೋಡಿಯಂ ಬೆನ್ಸೋಯೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು, ಸೋಡಿಯಂ. ಓಕೆ. ಬೆನ್ಸೋಯೇಟ್. ಇವಾಗ ಓಕೆ. ಸೊ ಇವಾಗ ಸೋಡಿಯಂ ಬೆನ್ಸೋಯೇಟು ಏನಾಗಿ ಕನ್ವರ್ಷನ್ ಮಾಡಬೇಕು ನೋಡಿ. ನಾನೊಂದು ಇಲ್ಲಿ ಆರೋ ಮಾರ್ಕ್ ಹಾಕ್ಕೊತೀನಿ, ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು. ನನಗೆ ಪ್ರಾಡಕ್ಟ್ ಏನು ಬೇಕು, ನನಗೆ ಗೊತ್ತಿದೆ ಪ್ರಾಡಕ್ಟ್ ಏನು ಬೇಕು ಅಂತ ಅಲ್ವಾ. ಸೊ ಪ್ರಾಡಕ್ಟನ್ನು ಫಸ್ಟ್ ಬರ್ಕೊಬಿಡೋಣ ನಾವು. ಸೊ ನನಗೆ ಪ್ರಾಡಕ್ಟ್ ಏನು ಬೇಕು, ಬೆನ್ಸಿನ್ ಬೇಕು. ಬೆನ್ಸಿನ್ ಬೇಕು ಅಂತಂದರೆ ಇದರಿಂದ ಏನು ತೆಗಿಬೇಕು, ನಾನು ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಬೇಕು. ಏನು ರಿಮೂವ್ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಬೇಕು. ಪ್ರೋಸೆಸ್, ಯಾವ ಪ್ರೋಸೆಸ್ಸಿಂದ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತೀವಿ ನಾವು, ಆ ಪ್ರೋಸೆಸ್ಸನ್ನು ಏನಂತ ಕರಿತೀವಿ ಅಂತಂದರೆ ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ, ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. the process by which the carbon dioxide is eliminated, that process is known as the decarboxylation. ಓಕೆ. ಯಾವ ಪ್ರೋಸೆಸ್ಸಿಂದ ಕಾರ್ಬನ್ ಡೈಆಕ್ಸೈಡ್ನ ಎಲಿಮಿನೇಷನ್ ಮಾಡ್ತೀವಿ ನಾವು, ಅದಕ್ಕೆ ಏನಂತ ಕರಿತೀವಿ, ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ನಾವು ಇಲ್ಲಿ ಸೋಡಾ ಲೈಮ್ ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ ಇಲ್ಲಿ, ಸೋಡಾ ಲೈಮ್ ಯೂಸ್ ಮಾಡ್ತೀವಿ. 2 ಇದೆ ಇಲ್ಲಿ, ಸೋಡಾ ಮತ್ತು ಲೈಮ್ ಅಂತ. ಇಲ್ಲಿ ಸೋಡಾ ಅಂತಂದರೆ ಕಾಸ್ಟಿಕ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಕ್ಸೈಡ್. ಓಕೆ. ಲೈಮ್ ಅಂತಂದರೆ ಲೈಮ್ ಅಂತಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ಈ ಸೋಡಿಯಂ ಹೈಡ್ರೋಕ್ಸೈಡ್ ಮತ್ತು ಕ್ಯಾಲ್ಶಿಯಂ ಆಕ್ಸೈಡ್ನ, ಸೋಡಿಯಂ ಹೈಡ್ರೋಕ್ಸೈಡ್ ಕ್ಯಾಲ್ಶಿಯಂ ಆಕ್ಸೈಡ್ನ ಸೇರಿ ಏನಂತ ಕರಿತೀವಿ, ಇಲ್ಲಿ ಸೋಡಾ ಲೈಮ್ ಅಂತ ಕರಿತೀವಿ. ಸೊ ಎಲ್ಲಿ ಸೋಡಾ ಲೈಮ್ ಯೂಸ್ ಮಾಡ್ತೀವಿ, ಎಲ್ಲೇ ಈ ಸೋಡಾ ಲೈಮ್ ಯೂಸ್ ಮಾಡಿದ್ರು ಅಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಡಿಕಾರ್ಬಾಕ್ಸಿಲೇಷನ್ ಆಗ್ತಾ ಇರುತ್ತೆ. ಓಕೆ. ಸೊ ನನಗೆ ಏನಾಯಿತು ನೋಡಿ, ಸೋಡಿಯಂ ಬೆನ್ಸೋಯೇಟಲ್ಲಿ CO2 ಇದೆ ಅಲ್ವಾ, COO ಇದೆ, ಅದನ್ನು ರಿಮೂವ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸೋಡಾ ಲೈಮ್ ಯೂಸ್ ಮಾಡಿ. ಸೋಡಾ ಲೈಮ್ ಅಂತಂದರೆ ಏನು, ಸೋಡಿಯಂ ಹೈಡ್ರೋಕ್ಸೈಡ್. ಓಕೆ. ಇಲ್ಲಿ ಪ್ಲಸ್ ಸೋಡಿಯಂ ಹೈಡ್ರೋಕ್ಸೈಡ್ ಬರೀರಿ, ಆರೋ ಮಾರ್ಕ್ ಮೇಲೆ ಏನು ಮಾಡಿ ಕ್ಯಾಲ್ಶಿಯಂ ಆಕ್ಸೈಡ್ ಬರೀರಿ, ಅಥವಾ ಹ್ಯಾರೋ ಮಾರ್ಕಲ್ಲಿ ಇದು ಎರಡನ್ನೂ ತೆಗೆದು ಸೋಡಾ ಲೈಮ್ ಅಂತಲೂ ಬರಿಬೋದು. ಓಕೆ. ಗೊತ್ತಾಯ್ತಾ ಇವಾಗ ರಿಯಾಕ್ಷನ್ಸ್. ಸೊ ಸೆಕೆಂಡ್ ಮೆಥಡ್ ಏನು, ಫ್ರಮ್ ಸೋಡಿಯಂ ಬೆನ್ಸೋಯೇಟ್. ಸೊ ಸೋಡಿಯಂ ಬೆನ್ಸೋಯೇಟಲ್ಲಿ ಬೆನ್ಸಾಯಿಕ್ ಆಸಿಡ್ ಥರನೇ ಬರಿಬೇಕು. ಹೆಚ್ಚನ್ನ ರಿಮೂವ್ ಮಾಡಿ ಏನು ಮಾಡ್ತೀನಿ ನಾನು, ಎಣ್ಣೆ ಆ್ಯಡ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಸೋಡಿಯಂ ಬೆನ್ಸೋಯೇಟ್ ಅಂತ ಕರಿತೀವಿ. ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಬೇಕು. ಅದಕ್ಕೆ ಯಾವ ಏಜೆಂಟ್ ಯೂಸ್ ಮಾಡ್ತೀವಿ, ಸೋಡಾ ಲೈಮ್ ಯೂಸ್ ಮಾಡ್ತೀವಿ. ಸೋಡಾ ಲೈಮ್ ಅಂತಂದರೆ ಏನು, ಸೋಡಿಯಂ ಹೈಡ್ರೋಕ್ಸೈಡು ಕ್ಯಾಲ್ಶಿಯಂ ಆಕ್ಸೈಡ್. ಓಕೆ. ಸೊ ಪ್ಲಸ್ ರೈಟ್ ಸೈಡಲ್ಲಿ ಏನು ಬರಿಬೇಕು, ಒಂದು ಬೆನ್ಸಿನ್ ರಿಂಗ್ ಬರಿಬೇಕು, ಇನ್ನೊಂದು CO2. ನೆಕ್ಸ್ಟು ನೋಡೋಣ ಥರ್ಡ್ ಮೆಥಡ್, ಫ್ರಮ್ ಫಿನಾಲ್. ಓಕೆ. ಇಲ್ಲಿ ಫಸ್ಟು ನಾನು ಏನು ಮಾಡ್ತೀನಿ, ಫಿನಾಲ್ ಬರ್ಕೊಬೋಣ. ಫಿನಾಲ್ ಅಂತಂದ್ರೆ ಏನು, ಎಲ್ಲಿದೆ ಅಂತಂದರೆ ಏನು, OH ಗ್ರೂಪ್ ಇರುತ್ತೆ. ಯಾವ OH ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂತಂದರೆ ಬೆನ್ಸಿನ್ ರಿಂಗ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆ. 1 ಸೆಕೆಂಡ್, ಸಾರಿ. ಸೊ ಇದನ್ನು ಏನಂತ ಕರಿತೀವಿ ನಾವು, ಫಿನಾಲ್ ಅಂತ ಕರಿತೀವಿ.
ಓಕೆ. ಸೊ ನೆಕ್ಸ್ಟ್ ನನಗೆ ಪ್ರಾಡಕ್ಟ್ ಏನು ಬೇಕಾಗಿದೆ, ಪ್ರಿಪ್ರೇಷನ್ ಆಫ್ ಬೆನ್ಸಿನ್ ಅಲ್ವಾ, ಪ್ರಾಡಕ್ಟ್ ಏನು ಬೇಕಾಗಿದೆ, ಬೆನ್ಸಿನ್ ಬೇಕಾಗಿದೆ. ಸೊ ನಾನು ರೈಟ್ ಸೈಡಲ್ಲಿ ಏನು ಬರೀತೀನಿ, ಬೆನ್ಸಿನ್ ಬರ್ಕೊತೀನಿ. ಇವಾಗ ಏನು ರಿಮೂವ್ ಮಾಡಬೇಕು ನೋಡಿ, ಇಲ್ಲಿ ಆಕ್ಸಿಜನ್ನ ರಿಮೂವ್ ಮಾಡಬೇಕು. ನಾನು ಏನು ರಿಮೂವ್ ಮಾಡಬೇಕು, ಇಲ್ಲಿ ಆಕ್ಸಿಜನ್ನ ರಿಮೂವ್ ಮಾಡಬೇಕು. ಸೊ ಆಕ್ಸಿಜನ್ ರಿಮೂವ್ ಮಾಡಬೇಕಾದ್ರೆ ಯಾವಾಗಲೂ ಯಾವುದ್ರ ಜೊತೆ ಟ್ರೀಟ್ ಮಾಡ್ತೀವಿ, ಜಿಂಕ್ ಡಸ್ಟ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಓಕೆ. ಸೊ ಫಿನಾಲ್ ಈಸ್ ರೆಡ್ಯೂಸ್ಡ್ ಬೈ ಹೀಟಿಂಗ್. ಓಕೆ. ರೆಡ್ಯೂಸ್ಡ್ ಅಂತ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ, ರಿಡಕ್ಷನ್ಸ್ ಅಂದ್ರೇನು, ರಿಮೂವಲ್ ಆಫ್ ಆಕ್ಸಿಜನ್ ಅಲ್ವಾ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಅರ್ಧ ಅಡಿಷನ್ ಆಫ್ ಹೈಡ್ರೋಜನ್. ಇಲ್ಲಿ ಆಕ್ಸಿಜನ್ ರಿಮೂವ್ ಮಾಡ್ತಾ ಇರೋದ್ರಿಂದ ಇದನ್ನ ಏನಂತ ಪ್ರೋಸೆಸ್ಸಿನ ಏನಂತ ಕರಿತೀವಿ, ರೆಡ್ಯೂಸ್ ಅಂತ. ಸೊ ಫಿನಾಲ್ ಈಸ್ ರೆಡ್ಯೂಸ್ಡ್ ಬೈ ಹೀಟಿಂಗ್ ವಿತ್ ಜಿಂಕ್ ಡಸ್ಟ್ ಬೆನ್ಸಿನ್ ಈಸ್ ಫಾರ್ಮ್ಡ್. ಸೊ ಜಿಂಕ್ ಡಸ್ಟ್ ಜೊತೆಗೆ ನಾವೇನು ಮಾಡ್ತೀವಿ, ಹೀಟ್ ಮಾಡ್ತಾ ಇದ್ದಂಗೆ ನಮ್ಗೆ ಏನು ಸಿಗುತ್ತೆ, ಇಲ್ಲಿ ಬೆನ್ಸಿನ್ ಸಿಗುತ್ತೆ. ಓಕೆ. ದಿಸ್ ಆರ್ ದ 3 ಮೆಥಡ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು prepare the benzene ring. ಯಾವುದು ಫ್ರಮ್ ಈಥೈನ್, ಫ್ರಮ್ ಸೋಡಿಯಂ ಬೆನ್ಸೋಯೇಟ್ ಆ್ಯಂಡ್ ಫ್ರಮ್ ಫಿನಾಲ್. ಓಕೆ. ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.